ಲೆಕ್ಕ ಮುಂದ್ ಹಂಗ್ ಮಾಡಿ ಸುಖ ಸಿಗತೈತಿ ಏನೇನು ಕಲ್ಪನಾ ಮಾಡ್ಕೊಂತ ಹೋಗ್ರಿ. ಇದೆಲ್ಲ ಗಾಳಿ ಗೋಪುರ ಅಂದಾರ. ನೀ ಏನ್ ಕಲ್ಪನಾ ಸಾಮ್ರಾಜ್ಯ ಎಲ್ಲ ಗಾಳಿಯಾಗ ಗೋಪುರ ಕಟ್ಟ ಯಾವುದು ನಿನಗೆ ಅದು ಹತ್ತುವುದನೇ ಇಲ್ಲ, ವ್ಯರ್ಥ ನಿರರ್ಥಕ ಶ್ರಮ. ಇದನ್ನೆಲ್ಲ ಮಾಡೋದನ್ನು ವಿಷಯಗಳಲ್ಲಿ ಸುಖ ಸಿಗತಂತೆ ಕಲ್ಪಿಸ್ಕೊಂಡು ವಿಷಯ ಸಂಗ್ರಹ ಮಾಡಿ ಅದರಿಂದ ಸುಖ ಹೊಂದುವಂತ ಪ್ರಯತ್ನ ಎಲ್ಲ ವ್ಯರ್ಥದ. ಇದಕ್ಕಾಗಿ ದುಡಿಯುವುದೆಲ್ಲ ನಿರರ್ಥಕ ಶ್ರಮ ಅಂದ. ಯಾಕೆ ಬಡಕೋತಿ ಕೆಲಸಿಲ್ಲ, ಯಾತಕ ಬಡಕೋತಿ ಬಾಳೆಕ, ಯಾರಿಲ್ಲ ನೋಡಾಕ ನಿನಗ ವ್ಯಾಳೆಕ, ಹಿತವಾದ ಆಪ್ತರು ಯಾರೂ ಬರುದಿಲ್ಲೋ ಸನೇಕ. ಸುಳ್ಳ ಯಾಕ ಬಿಡತಿದಿ ಘೋರ, ಸುಖವಿಲ್ಲೋ ಇದರುಳು ಚೂರ, ಸುಡಗಾಡು ನಿನ್ನ ಮನಿ ಮಾರ ಅಂತ. ಎಷ್ಟು ಅನುಭವ ಬರುವಂಗೆ ಎಲ್ಲಾ ರೀತಿಯಿಂದ ಹೇಳ್ಯಾರ ಅನುಭವಗಳು, ಆದ್ರೂ ಅದ್ರ ಕಡೆ ಲಕ್ಷ್ಯ ಇಲ್ಲ. ಸರಳ ಮಾತಿನೊಳಗೆ ತಿಳಿಸಿಕೊಟ್ಟಾರ. ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತೀವಿ? ನಿನ್ನಲ್ಲಿ ಐತದ, ಇದ್ದದ್ದನ್ನು ಮರ್ತಿ ಅದನ್ನ ಅನುಭವಗಳು ನೆನಪಿಗೆ ತಂದು ಕೊಟ್ಟಾರ. ಸಾಮರ್ಥ್ಯ ನಿನ್ನಲ್ಲಿ ಐತೆ ಅಂತ ಪವರ್, ಸುಖದ ಸಾಮ್ರಾಜ್ಯನ ನಿನ್ನೊಳಗೈತಿ. ಹೊರಗೆ ಹುಡುಕಾಕ್ ಹೋಗಿ ಇದ್ದ ಸಮಾಧಾನ ಕೆಡಿಸ್ಕೊಂಡು ಅವನು ಬಂದ್ ಮಾಡೋ ಹೊರಮುಖ ವೃತ್ತಿಯನ್ನು ಬಂದ್ ಮಾಡುವ ಅಂತರ್ಮುಖ ವೃತ್ತಿ ಒಳಗೆ ಇದನ್ನು ಅನುಭವ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕಾಗಿದೆ. ಅಂತರಂಗದಲ್ಲಿ ಅನುಭವ ಬರ್ತೈತೆ, ಅದು ಬಹಿರಂಗದಲ್ಲಿ ಬರುದಿಲ್ಲ. ಬಹಿರಂಗದ ವ್ಯಾಪಾರ ಎಲ್ಲ ಬಂದ್ ಮಾಡುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅಧ್ಯಾತ್ಮದ ವ್ಯವಸಾಯ ಅಂದ್ರೆ ಇದೆ. ಹೊರಗೆ ಹೋಗದಂಗ ಯಾವಾಗಲೂ ವಿವೇಕ ಜಾಗೃತಿ ಇರಬೇಕು. ಯಾವ ವಿಷಯದ ಮುಖಾಂತರ ಮನಸ್ಸು ಹೋಗ್ತೈತಿ ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಅದ್ರಾಗ ಏನೈತಿ ನೋಡಲಿ ಮನಸ್ಸ ನಿನಗೆ, ಅದ್ರಾಗ ಹಿಂದಕ್ಕೆ ಸರಿ ಅಂತ ವಿಚಾರದಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸಿ ಮತ್ತು ಒಳಗ ಅಂತರ್ಮುಖ ವೃತ್ತಿ ಒಳಗ ಆನಂದದ ಅನುಭವ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಏನನ್ನೂ ಹೊರಗಿನ ಚಿಂತನ ಮಾಡದ ಒಳಗ ಆತ್ಮ ಸಂಸ್ಥಂ ಮನಕೃತ್ವಾದ, ಆತ್ಮನಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು ಆನಂದದಲ್ಲಿ. ಆತ್ಮನಲ್ಲಿ ಅಂದ್ರೆ ಆನಂದದಲ್ಲಿ ಅಂದ್ರೆ ತನ್ನಲ್ಲಿ. ತಾನು ಅಂದ್ರೆ ಆ ಸುಖಮಯವಾದಂತಹ ಇರು. ತಾನು ಅಂದ್ರೆ ತನ್ನಿಂದ ಅರಿವಿಸ್ಕೊಳ್ಳೋದು ಯಾವುದು ತಾನಲ್ಲ. ಮತ್ತ ಈ ಶರೀರಗಳು ಇಂದ್ರಿಯಗಳು ನನ್ನಿಂದ ಅರಿವಿಸ್ಕೊಳ್ತಾವ, ಇವು ನಾನಲ್ಲ, ನನಗೆ ಅನ್ಯವಾಗ್ಯದವು. ಅವನು ನಾನಂತ ಆರೋಪ ಮಾಡ್ಕೊಂಡು ಕೂತೇವಿ. ಅರುವ ನಾನಿದ್ದ ಅರಿವಿಸ್ಕೊಳ್ಳೋದು ನಾನಂತ ಆರೋಪ ಮಾಡ್ಕೊಂಡು ಕೂತೇವಿ. ಈ ಆರೋಪಿತ ಭಾವ ತೆಗೆದು ಹಾಕುವುದರಿಂದ ಇದು ಅಧ್ಯಾತ್ಮ ವಿಚಾರ. ಎಲ್ಲಿ ತನಕ ಈ ಆರೋಪಿತ ಭಾವನೆಯನ್ನು ಇಟ್ಕೊಂಡು ಕೂತಿ, ದೇಹ ಭಾವನೆಯನ್ನು ಇಟ್ಕೊಂಡು ಕೂತಿ, ಅಲ್ಲಿ ತನಕ ನಿನಗೆ ಸಮಾಧಾನ ಇಲ್ಲ. ನಿನಗೆ ಆರಾಮಿನ ನೆನಪು ಮಾಡ್ಬೇಕಾಗಿತ್ತು ಅಂದ್ರೆ ಈ ಆರೋಪಿತ ಭಾವ ತೆಗೆದು ಹಾಕಿ ನಿನ್ನ ಭಾವದೊಳಗೆ ನೀ ಅರಿವಿನ ಭಾವದೊಳಗೆ ಇರಾಕಲಿ. ಅರುವ ನೀನು, ಅರು ನೀನೆಂದು ಸದ್ಗುರು ಕೇಳಿ ತಿಳಿವನೇ ಜಾನರ ದೇವ. ಅವನು ಸುಖಿಯಾಗಿರ್ತಾನೆ. ಅರುವ ನಾನಂತ ತಿಳ್ಕೊಂಡು ಯಾವ ಉಳ್ಕೋತಾನೆ ಅವ ಆರಾಮದಾನೆ. ಈ ಅರಿವಿಸ್ಕೊಳ್ಳೋ ದೇಹಾದಿಗಳು ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಅಹಂಕಾರ ಹಿಡ್ಕೊಂಡು ಕೂತಿ, ಇದ್ದ ದೊಡ್ಡ ಅಹಂಕಾರ. ತಾನಲ್ಲದನ್ನ ತಾನಂತ ಹಿಡ್ಕೊಂಡು ದುಃಖ ಪಡ್ಲಿಕ್ಕೆ ಹೇಳ್ತೇನೆ. ಅದಕ್ಕೆ ನೀನು ಯಾರು ಅರುವ ನೀನು, ಅರುವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮುಕ್ತಿ ಅಂತ ಮೇಲೆ ಮೇಲೆ ಘಂಟಾಘೋಷವಾಗಿ ಮಹಾತ್ಮರು ಹೇಳ್ಕೋತ ಬಂದವರಿದ್ದಾನೆ, ಎಚ್ಚರಿಕೆ ಕೊಟ್ಟಾರೆ. ಆದ್ರೂ ನಾವು ನಾವ್ಯಾಂಗಾದಾಗ ಅರಿವಿಸ್ಕೊಳ್ಳೋದು ನಾವು ಒಂದು ಜಡಭಾವನೆಯನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕೆ ಬಿಡದನ್ನ. ಜಡಭಾವನೆಯನ್ನು ಜಡಭಾವನೆ ಅಭ್ಯಾಸ ಮಾಡುವಾಗ ಈ ಜಡಭಾವ ಬಿಟ್ಟಾಗ ಅದು ಅನುಭವ ಬರಾಕ್ ಶುರು ಆಕೈತಿ. ಜಡಭಾವ ಎಲ್ಲ ಪೂರ್ಣವಾದಾಗ ಸೂಕ್ಷ್ಮದ ಅನುಭವ ಸ್ಥಿತಿ ಬರ್ತದೆ. ಅವಾಗ ಅಜ್ಜ ಅವ್ರು ಹೇಳಿದ ಮುಂದುವರೆದ ಜಡಭಾವನೆಯನ್ನು ಬಿಟ್ಟಾಗ ಇದನ್ನು ಮುಂದೆ ಅಭ್ಯಾಸ ಶುರುವಾಕೈತಿ. ಅವಾಗ ಸೂಕ್ಷ್ಮ ಶರೀರ ಅನಾಥನಾದಗಳು ಕೇಳಕ್ ಶುರುವಾಕ್ಕವು. ಯಾವ ಸಾಧು ಸನ್ಯಾಸಿಗೆ ಸೂಕ್ಷ್ಮ ಶರೀರ ಅನಾಥನಾದಗಳು ಕೇಳಿಸ್ತಾವ್ರು? ಯಾವ ಸಾಧಕ ಅಂತಾವ ಯಾವ್ದಾನ? ಮುಂದುವರೆದ ಸಾಧಕರಿಗೆ ಇವೆಲ್ಲ ಜಡಭಾವನೆಯನ್ನು ಬಿಟ್ಟವಂಗ. ಜಡದ ಸಂಬಂಧವನ್ನ ಯಾವಾಗ ನೀ ತಪ್ಪಿಸುವ ಕ್ಷಣನ ಇದು ಸೂಕ್ಷ್ಮ ಆತಂದ್ರೆ ಅದನ್ನೂ ಸಂಬಂಧ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಉಳ್ಕೋಬೇಕಾಗಿದೆ. ಸೂಕ್ಷ್ಮ ಲೋಕ, ಜಡಲೋಕ ಇವೆಲ್ಲ ತೋರ್ತಾವ ಮುಂದುವರೆದ ಸಾಧಕರಿಗೆ. ಅಭ್ಯಾಸದಲ್ಲಿ ಮುಂದುವರೆದವರಿಗೆ ಇವೆಲ್ಲ ತೋರ್ತಾವ. ನಮ್ಗದ್ರ ಅಭ್ಯಾಸದಿಂದ ಗೊತ್ತಿಲ್ಲ. ಅಭ್ಯಾಸಕ್ಕೆ ಕೂಡಬೇಕು, ಧ್ಯಾನಕ್ಕೆ ಕೂಡಬೇಕು, ಅದನ್ನ ಅನುಭವಕ್ಕೆ ಹೋಗ್ಬೇಕು ಅನ್ನೋ ರುಚಿ ಗೊತ್ತಿಲ್ಲ. ಯಾವಾಗದ್ರ ಗೊತ್ತಿರ್ತೈತಿ ರುಚಿ, ಯಾವ ಧ್ಯಾನಕ್ಕೆ ಕೊಡ್ತಾನೆ. ವ್ಯರ್ಥ ವೇಳೆ ಕಳೆದಿಲ್ಲ. ಅತ್ಯಮೂಲ್ಯವಾದದ್ದು ನಮ್ಮ ಆಯುಷ್ಯದ ವೇಳೆ. ಸುಳ್ಳ ವ್ಯರ್ಥ ಕಳೆಯಕ್ ಹೋಗ್ಬೇಡ್ರ. ಅದನ್ನ ಸದುಪಯೋಗ ಮಾಡ್ಕೋರಿ. ಒಳ್ಳೆ ಸಮಯ ಅದು. ಮನುಷ್ಯನ ಜನ್ಮಕ್ಕೆ ಬಂದಾಗ ದೊಡ್ಡ ಲಾಭ ಮಾಡ್ಕೊಳಿಕ್ ಬರ್ತದೆ. ಇಲ್ಲ ಅಂದ್ರೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಹಾನಿ. ಪುನಃ 84 ಲಕ್ಷ ಪ್ರಕಾರದ ಜನ್ಮಗಳಲ್ಲಿ ಮತ್ತೆ ತಿರುಗು ಪಾಳೆ ಬರ್ತದೆ. ಈ ಅವಕಾಶ ಮತ್ತಿನ್ನು ಸಿಗುದಿಲ್ಲ. ಮೊದಲು ಇದರಿಂದ ಪಾರಾಗೋ ಕೆಲಸ ಮಾಡ್ಕೊರಿ. ನಿಮ್ಮ ನಿಜವನ್ನ ನೀವು ತಿಳ್ಕೊಂಡು ಹೊಳಿಲಿಲ್ಲ ಬಲ್ಲವ್ರ ಹತ್ರ ಹೋಗು.
ಅಂತ ಸತ್ಸಂಗದೊಳಗೆ ನಿರಂತರ ತೊಡಗು ಅಂದಾಗ ನಿನಗೆ ಈ ವಿಚಾರಗಳು ತಿಳಿತಾವು. ಆ ಸತ್ಸಂಗವನ್ನು ಬಿಟ್ಟೆ ಅಂದ್ರೆ ನಿನಗೆ ಏನೂ ತಿಳಿದಿಲ್ಲ, ಮತ್ತೆ ಅಜ್ಞಾನ ಅವಶ್ಯಕ. ಇಲ್ಲೇ ಬೆಳಕು ನಿನಗೆ ಸಿಗುದು. ಸತ್ಸಂಗದೊಳಗ ನಿನಗೆ ವಿಚಾರದ ಬೆಳಕು ಸಿಗಬೇಕಾಗಿತ್ತಂದ್ರೆ ಸತ್ಸಂಗದೊಳಗ ಸಿಗಬೇಕು, ಬಾಕಿ ಎಲ್ಲಿಯೂ ಸಿಗುದಿಲ್ಲ. ಈ ಸತ್ಸಂಗ ಸಿಗುದನ್ನ ದುರ್ಲಭದ. ಈಗಿನ ಕಾಲದಾಗಂತಿ ಬಹಳ ದುರ್ಲಭ. ಹುಡುಕೊಂತ ಊರಿ ಸಿಕ್ಕರ್ ನಿಮ್ಗಂದ್ರಪ್ಪ, ಜಗತ್ತೆಲ್ಲ ತಿರುಗಾಡಿ ಬರ್ರಿ ನೀವು, ಇಂಥ ಒಂದು ವಿಚಾರಗಳು ನಿಮ್ಗೆ ಎಲ್ಲಾರ ಸಿಕ್ಕರೆ ಎಲ್ಲಿ ಸಿಗುದಿಲ್ಲ. ಏನೋ ಈ ನಾಡಿನ ಜನರ ಪುಣ್ಯ ಹೇಳಿಕತ್ತದ. ಯಾವ್ದು ಪುಣ್ಯ ಇದ್ರೆ ಮಾತ್ರ ಅದ ನೆನಪು ಇಟ್ಕೊಳಕ್ ಬರ್ತೈತಿ. ನಮ್ಗೆ ಯಾಕೆ ನೆನಪು ಉಳಿವಲ್ಲ ಅಂದ್ರೆ ಪುಣ್ಯ ಪಾಪ ಐತಿ ನಮ್ಗೆ. ಮಹಾತ್ಮರು ಹೇಳಿದ ಮಾತುಗಳು ನೆನಪು ಉಳಿಬೇಕಾದ್ರು ಹಿಂದಿನ ಪುಣ್ಯ ಇದ್ರೆ ನೆನಪು ಉಳಿತೈತಿ ಅಂತಿದ್ರಪ್ಪ. ನಾವು ಕೇಳ್ತೀವಿ ಮತ್ತು ಮರಿತೀವಿ ಅಂತಂದ್ರೆ ಏನು ಪಾಪ ನಮಗೆ. ಇಂಥ ವಿಚಾರಗಳ ನೆನಪು ಉಳಿಬೇಕಾದ ಅದು ಇಂಥ ಭೂಮಿಕಾ ಪವಿತ್ರವಾದಂತಹ ಮನಸ್ಸು ಬೇಕದು. ಪುಣ್ಯವಂತ ಅಂತ ಜೀವಿ ಬೇಕಲ್ಲ, ಪುಣ್ಯ ಮಾಡಿದವರು. ಆ ಪುಣ್ಯ ಜೀವಿಗಳಿಗೆ ಮಾತ್ರ ಈ ವಿಚಾರಗಳು ನೆನಪುಳಿತಾವ, ಇಲ್ಲಾಂದ್ರೆ ಉಳಿದಿಲ್ಲ. ಇವೆಲ್ಲ ನೀರಾಗ ಗೆರಿ ಹೊಡೆದಂಗಿನ, ಮತ್ತೆ ಒತ್ತಿರದ ಗೆರಿ ಹೊಡೆದಂಗ ಆಗ್ಬೇಕು. ಹೇಳಿದ ಮಾತು ನೆನಪಿಟ್ಕೋಬೇಕು. ಅವನು ಎಂದೂ ಮರೆಯದಿರು ಅಂತ ಹೇಳ್ಯಾರ ಗುರು. ಕೇಳದ ತೆರೆದೋಳು ನೆರೆ ಕೇಳು, ಕೇಳುವುದನ್ನು ಅರಿದದನ್ನು ಒಮ್ಮೆಯೂ ಮರೆಯದಿರು. ಏನನ್ನ ನೀನೇ ಆ ದೇವರಿದ್ದಿ, ಪರಬ್ರಹ್ಮ ಸ್ವರೂಪನಿದ್ದಿ, ಅರ್ವನಾನಿದ್ದಿ ಅನ್ನುವಂತಹ ವಿಚಾರವನ್ನು ಎಂದೂ ಮರಿಬೇಡ. ಮರೆತಾಗ ನಿನಗೆ ದುಃಖ ಶುರುವಾಗ್ತದೆ. ಮರಿದಂಗೆ ಯಾವಾಗಲೂ ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕು. ಅದ್ರೊಳಗೆ ಇರಬೇಕಾಗೈತಿ, ಅರಿವಿನ ಭಾವದೊಳಗೆ ಉಳಿಬೇಕಾಗೈತಿ. ಅಂದ್ರೆ ನಿರಂತರ ಈ ಅಭ್ಯಾಸ ನಡಿಬೇಕು. ಎಡೆಬಿಡದೆ ಹಗಲುಳೆನ್ನದೇ ಆತ್ಮವಿಚಾರದ ಅಭ್ಯಾಸ ನಡೆದಾಗ ಮಾತ್ರ ಅದ ಆಗಿ ಉಳಿಲಿಕ್ಕೆ ಹೋಗ್ತದೆ. ನಾವ್ ಏನದೇವಿ ಅದ ಆಗಿ ಉಳಿಬೇಕಾಗಿ. ಅದ ನೀನಂತ ತಿಳ್ಕೋದು ನೋಡು, ಇದ ಉಪದೇಶ ನೋಡು ಅಂತಿದ್ರಪ್ಪ. ನೀವ್ ಏನದೀರಿ ನೋಡು, ಅದ ನೀವು ಅಂತ ತಿಳ್ಕೊಳ್ಳೋದ ಉಪದೇಶ. ನೀವೆಲ್ಲರೂ ಆ ಪರಬ್ರಹ್ಮ ಸ್ವರೂಪನ ಅದೀರಿ. ಅದನ್ನ ಬಿಟ್ಟು ಅನ್ಯದನ್ನ ನೀವು ತಿಳ್ಕೊಂಡ್ರೆ ನೀವು ದುಃಖ ಪಡ್ತೀರಿ. ಮರಿಬಾರ್ದದ. ನಿಮ್ಮನ್ನು ನೀವು ಮರ್ತರಿ ಅಂದ್ರೆ ದುಃಖದ ಅರ್ಥಾಗ ನೀನ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಅದಕ್ಕೆ ಮನುಷ್ಯನ ಜನ್ಮದಾಗ ಮಾಡ್ಕೊಳಕ್ ಬರ್ತೈತಿ ನಮ್ಮನ್ನು ನಾವು ಅರಿಯುವಂತ ಕೆಲಸ. ಮನುಜ ಕುಲದ ಜನರದ ಲಾಭನ ಇದು. ತನ್ನನ್ನ ತಾ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುದು. ತನ್ನನ್ನ ತಾ ತಿಳ್ಕೊಳ್ಳಿಕ್ಕೆ ತಾನು ವಿಷಯ ಅಲ್ಲ, ಮತ್ತೆ ಅರಿವಿಸಿಕೊಳ್ಳೋದು ಅಲ್ಲದ. ತಾನು ತನಗೆ ವಿಷಯ ಆಗಲಾರ ತಿಳಿಯುವುದಂದ್ರೆ ಅದ ನಾವಾಗಿರೋ ಅರಿವ ನಾವಾಗಿ ಉಳ್ಕೋದು. ಜಡ ವಸ್ತುಗಳನ್ನ ತಿಳಿದಂಗ ನಮ್ಮನ್ನು ನಾವು ತಿಳಿಬೇಕಾಗಿಲ್ಲ, ಆ ಅರಿವ ನಾವಾಗಿ ಉಳಿಬೇಕಾಗಿದೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನ ತಿಳಿಯುವುದಂದ್ರೆ ನಮ್ಮನ್ನು ನಾವು ತಿಳಿಯುವುದಂದ್ರೆ ಅದೇ ನಾವಾಗಿ ಉಳ್ಕೋಬೇಕಾಗಿದೆ. ನಾವು ಅದ ನಾವಾಗಿ ಉಳ್ಕೊಂಡಿಲ್ಲ, ಅನ್ಯದನ್ನ ನಾವು ಅಂತ ತಿಳ್ಕೊಂಡು ಕೂತೇವಿ. ನಾವು ಅನ್ಯ ಭಾವನೆಗಳನ್ನು ಮಾಡ್ಕೊಂಡು ಕೂತೇವಿ. ಅದಕ್ಕೆ ಅನ್ಯ ಭಾವನೆಗಳನ್ನು ಮಾಡಿಕೊಂಡಾಗ ನಮಗೆ ಇದನ್ನು ಮರೆತು ಬಿಟ್ಟೇವಿ. ಅಜ್ಞಾನದಿಂದ ಅನ್ಯಥಾ ತಿಳುವಳಿಕೆ, ಅದರಿಂದ ದುಃಖ ಶುರುವಾಗಿತ್ತು. ಅದಕ್ಕೆ ನಮ್ಮನ್ನು ನಾವು ತಿಳ್ಕೊಂಡಾಗ ಅನ್ಯ ಭಾವನೆ ಹೋಗಿ ಬಿಡ್ತದೆ. ಅದನ್ನು ತಿಳ್ಕೊಳ್ಳೋಕೆ ಸಂಬಂಧನ ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ. ನಮ್ಮ ಬಗ್ಗೆ ಅಂದ್ರೆ ಆತ್ಮ ಅಂದ್ರೆ ತಾನ ಆತ್ಮವ ಅರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮನನ್ನು ಕುರಿತ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು. ಎಲ್ಲಿವರೆಗಿದು ಶರೀರದೊಳಗಿನ ಪ್ರಾಣವಾಯು ಹೋಗುವವರೆಗೂ, ನಿದ್ದೆ ಬರುವವರೆಗೂ, ಸಾವು ಬರುವವರೆಗೂ ನಿರಂತರ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನ ಮಾಡಬಾರದು ಅಂತ ವೇದಗಳು ಸಾಕು. ಆ ಪ್ರಕಾರ ಅಭ್ಯಾಸ ಮಾಡಿ ಆ ಸ್ಥಿತಿಯನ್ನ ಹೊಂದಿದ್ರವರು. ನಮಗೆಲ್ಲ ಆಗು ಮಾತೆಲ್ಲ ಬಿಡ್ರಿ ಇದಂತಂದ್ರೆ ಆಕೈತಿ. ಮನುಷ್ಯರಿಗೆ ಆಗದ ಮತ್ತಾರಿಗೆ ಆಗ್ಬೇಕು, ಆಕೈತಿ ಅಂತ ಹೇಳೈತಿ. ಇದನ್ನ ಪ್ರತಿ ಯಾಕೆ ಆಗೋದಿಲ್ಲ? ಮನಸ್ಸು ಮಾಡಿದ್ರೆ ಎಲ್ಲರಿಗೂ ಆಕೈತಿ. ನಾವು ಮನಸ್ಸು ಮಾಡಾಕ ತಯಾರಿಲ್ಲ. ನಾವು ಎದ್ರ ಕಡೆ ಲಕ್ ಕೊಡಾಕತ್ತೀವಿ, ಬಾಳೆ ಅದು ಸುಖ ಕೊಡ್ತೈತಿ. ಅದ್ರಾಗ ಆಸಕ್ತಿ ಐತಿ ನಮ್ಗ. ಅದರಿಂದ ಏನು ಲಾಭ ಇಲ್ಲ ಅನ್ನೋದನ್ನ ಪುನಃ ನೀ ನೆನಪು ಮಾಡ್ಕೋ. ಅದ್ರ ಕಡೆ ಲಕ್ಷ ಕೊಟ್ಟ ಅವ್ಗೆ ಎಂದೂ ಲಾಭ ಇಲ್ಲ. ಅದ್ರ ಕಡೆ ಲಕ್ಷ ಕೊಡೋದು ಬಿಡು, ಇದ್ರ ಕಡೆ ಇರುವಿನ ಕಡೆ ಲಕ್ಷ ಕೊಡು. ಮಹಾತ್ಮರು ಹೇಳಿದ ಮಾತುಗಳನ್ನ ನೆನಪು ಮಾಡ್ಕೊಂತ ಇದ್ದು ಬಿಟ್ರೆ ನೀಗ ಎಷ್ಟೋ ನಿನಗ್ ಮತ್ತದ ದೊಡ್ಡ ಸಾಧನ. ಯಾವಾಗಲೂ ಮಹಾತ್ಮರು ಹೇಳಿದ ಮಾತುಗಳನ್ನ ಮನನ ಮಾಡ್ಕೊಂತ ಇರು, ಮರಿಬೇಡದನ. ಅದ ಸಾಧನ. ನಿರಂತರ ಈ ಅಭ್ಯಾಸನ ಆಧ್ಯಾತ್ಮಿಕ ಸಾಧನ. ಯಾವ ಅಭ್ಯಾಸ? ಮಹಾತ್ಮರೇ ಹೇಳಿದ ಮಾತುಗಳನ್ನ ನೆನಪು ಮಾಡೋದನ್ನ ಅಭ್ಯಾಸ.
ಅದನ್ನು ನಾವು ಮಾಡ್ಬೇಕಾಗಿದೆ. ಅವ್ರು ಹೇಳಿದಂತ ಮಾತುಗಳು ಯಾವುದು? ಅರಿವು ನೀನು, ಇರುವು ನೀನು, ಆನಂದ ಸ್ವರೂಪ ನೀನು. ಜಡ ನೀನಲ್ಲ, ದೇಹ ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ಚಿತ್ತು ಅಹಂಕಾರ ನೀನಲ್ಲ. ಯಾಕ? ನಿನ್ನಿಂದ ಅವು ಅರಿಸ್ಕೊಳ್ತಾವ, ನಿನ್ ಗಣ್ಯವಾಗಿದಾವು. ನೀ ಹೆಂಗ ಕಾಯಂ ಇದೆಯಾ ಅವು ಹಂಗ ಕಾಯಂ ಇರುವುದಿಲ್ಲ. ಒಂದ್ ಅವಸ್ಥೆ ಒಳಗದಾವು, ಮತ್ತೊಂದು ಅವಸ್ಥೆ ಒಳಗವಿಲ್ಲ. ನೀನು ಮಾತ್ರ ಎಲ್ಲಾ ಅವಸ್ಥೆ ಒಳಗದಿ ಅನ್ನುವಂತ ವಿಚಾರವನ್ನು ಯಾವಾಗಲೂ ನೆನಪು ಮಾಡ್ಕೋಬಹುದು. ಅಂದಾಗ ನಮಗ ಆ ಭಾವದಾಗ ಉಳ್ಕೊಳಕ್ ಯಾವಾಗ್ಲೂ ಇರುವಿನ ಕಡೆ ಲಕ್ಷ ಕೊಟ್ಟಂದ್ರೆ ಅವಾಗ ದನುವಾಗೂ ಪ್ರಸಂಗನ ಬರುದಿಲ್ಲ. ಅದನ್ನು ಮರೆತ ಅನ್ಯದ್ರ ಕಡೆ ಲಕ್ಷ ಕೊಟ್ಟುಕೊಳ್ಳೆ ದನಿತಿದ್ದೀವಿ. ಅದಕ್ಕೆ ಅನುಭವದಿಂದ ನೋಡ್ಕೋಬೇಕಾಗೈತಿ. ನಮ್ಮ ಇರುವಿನ ಕಡೆ ಲಕ್ಷ ಕೊಡ್ಬೇಕಾದ್ರೆ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ಅದ್ರ ಕಡೆ ಲಕ್ಷ ಕೊಡಾಕೋದು. ಎಲ್ಲಿ ತನಕ ಇಂದ್ರಿಯ ಮತ್ತು ಮನುಷ್ಯನ ಒಳಗಿನ ವ್ಯವಹಾರ ಇರ್ತೈತಿ, ಅಲ್ಲಿ ತನಕ ಅವು ಬಂದ್ ಆಗದ ಹೊರತ ನಮ್ಮನ್ನು ನಾವು ನೋಡ್ಕೊಳಕ್ಕಾಗುದು. ಅದಕ್ಕೆ ಅದನ್ನು ಬಂದ್ ಮಾಡೋದು. ಜನ್ಮಾತ್ರ ಮಾಡ್ಕೊತ ಬಂದಿ, ಅದರಿಂದ ಏನು ಲಾಭ ಇಲ್ಲ. ಅದು ಅನಿತ್ಯವಾದದ್ದು ಉಳಿದಿಲ್ಲ ಮತ್ತು ದುಃಖ ಕೊಟ್ಟ ಧನೂ ಆಗೈತಿ. ಏಹಿ ಇಂದ್ರಿಯ ಸಂಸ್ಪರ್ಶಜ ಭೋಗ ಅನಿತ್ಯ ದುಃಖ ಯೋನಯ ಅಂತ ಕೃಷ್ಣ ಪರಮಾತ್ಮ ಅವಾಗ ಹೇಳ ಅರ್ಜುನನಿಗೆ. ಅದನ್ನ ತಿಳಿದವ ಅದ್ರಾಗ ತೊಡಗಾಕ್ ಹೋಗುದಿಲ್ಲ ಅಂತ ಹೇಳ್ಯಾರ. ಬಲ್ಲವ ನತೇಶು ರಮತೆ ಬುಧಃ, ಬುದ್ಧಿವಂತರು ಜಾಣರು ಅದ್ರಾಗ ತೊಡಗಾಕ್ ಹೋಗುದಿಲ್ಲ. ಶಾಣ್ಯಾರಾದವರು ಅದನ್ನು ಬಂದ್ ಮಾಡ್ತಾರೆ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಅಂತ ಶಮ ದಮ ಅಂತಾರ. ಅದಕ್ಕೆ ಶಮ ದಮ ಇಲ್ಲದ ಇದನ್ನ ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ವಿವೇಕ, ವೈರಾಗ್ಯ, ಶಮ ದಮ ಇವ ಸಾಧನ ಚತುಷ್ಟಯಗಳು. ತಿತಿಕ್ಷೆ, ಶ್ರದ್ಧೆ, ಸಮಾಧಾನ ಮತ್ತು ಮುಮುಕ್ಷತ್ವ, 4 ವರ್ಗಗಳ ಗುಂಪಿಗೆ ಸಾಧನ ಚತುಷ್ಟಯ ಅಂತ. ಇದ ವಿಧಿ. ಈ ವಿಧಿ ಅಂದ್ರೆ ಇದು ಮೆಥಿ ಅಂತೀರಿ, ಮೆಥಡ್ ಅಂತೀರಲ್ಲ, ಅದೊಂದು ಕ್ರಮ ಇದೆ. ಆ ಕ್ರಮ ಹಿಡಿಯೋದ ಹೊರತು ನಮಗೆ ಇದನ್ನ ಅನುಭವ ಮಾಡ್ಕೊಳಕ್ ಬರುದಿಲ್ಲ, ಸಾಧ್ಯನೇ ಇಲ್ಲ. ಸುಮ್ಮನಾಗದು ವಿಧಿಯೊಳೊಂದದಿ ಮುಕುತಿ. ಈ ಪ್ರಕಾರವಾಗಿ ಅಭ್ಯಾಸ ಮಾಡಿದ್ರೆ ಅದನ್ನ ಹೊಂದಾಕೈತಿ ಅಂತ. ಬೇರೆ ಅದಕ್ಕೆ ಮಾರ್ಗ ಇಲ್ಲ. ಯಾವ್ದು ನಿತ್ಯ ಐತಿ, ಯಾವ್ದು ಅನಿತ್ಯ ಐತಿ, ಯಾವ್ದು ಹಿತ ಐತಿ, ಯಾವ್ದು ಅಹಿತ ಐತಿ ಅನ್ನೋದಕ್ಕ ವಿವೇಕ ಅಂತಾರೆ. ಅನಿತ್ಯವಾದದ್ದ ಅಹಿತವಾದದ್ದನ್ನ ಬಿಟ್ಟು ಬಿಡುವುದಕ್ಕ ವೈರಾಗ್ಯ ಅಂತಾರೆ. ಅದರಾಗಿನ ಆಸಕ್ತಿ, ಇಂದ್ರಿಯ ಮತ್ತು ಮನೋನಿಗ್ರಹ, ಮನಸ್ಸಿನಲ್ಲಿ ಇರ್ತಕ್ಕಂಥ ವಾಸನೆಗಳೇನದಾವಲ್ಲ, ಇಂದ್ರಿಯಗಳ ಮಜಾ ಮಾಡಿ ಸುಖ ಹೊಂದಬೇಕು ಅನ್ನೋದು, ಅದನ್ನು ವಿವೇಕದಿಂದ ಅವನ್ನ ತಡೆಗಟ್ಟೋದು, ಮನಸ್ಸನ್ನ ಹತೋಟಿ ಒಳಗಿಟ್ಟುಕೊಳ್ಳುತ್ತೆ ಶಮ ಅಂತಾರೆ. ಮನಸ್ಸಿನ ಪ್ರೇರಣೆಯಿಂದ ಇಂದ್ರಿಯಗಳೇ ವ್ಯಾಪಾರ ಮಾಡ್ತಾವು. ಇಂದ್ರಿಯಗಳು ಏನ್ ಮಾಡ್ಯಾವು? ಮನಸ್ಸು ಸುಮ್ಮನೆ ಇದ್ರೆ ಮನಸ್ಸಿನ ಶ್ರಮ ಆತಂದ್ರೆ ಇಂದ್ರಿಯಗಳ ದಮ ತಾನಾಕ. ಮನುಷ್ಯನ ಶ್ರಮ ಆಗ್ಬೇಕಾರ ಇಂತಹ ವಿಚಾರಗಳ ಮೇಲಿಂದ ಮೇಲೆ ಕೇಳ್ಕೊಂತ ಇದ್ರೆ ನಮ್ಮ ಮನಸ್ಸಿನ ಶ್ರಮ ಆಕೈತಿ. ಮನೋ ನಿಗ್ರಹ ಮಾಡ್ಕೊಳಕ್ ಹೋದದ್ದು. ಬಾಕಿ ಯಾವ ವಿವೇಕದ ಹೊರತ ಏನು ಮಾಡಿದ್ರು ಮನಸ್ಸಿನ ನಿಗ್ರಹ ಮಾಡ್ಕೊಳಕ್ ಆಗುದಿಲ್ಲ. ಎಲ್ಲರಲ್ಲಿ ಐತಿ ಅದು ವಿವೇಕ, ಅಂತ ಪವರ್ ಐತಿ. ಅದನ್ನ ಜಾಗೃತಗೊಳಿಸ್ಕೋಬೇಕಾಗೈತಿ. ಅಂತಹ ವಿಚಾರವಂತರ ಸಂಪರ್ಕ ಮಾಡಿದಾಗ ನಮಗ ಅದು ಹೊಳಿತೈತಿ. ನಮ್ಮಲ್ಲಿ ಐತಿಪಾ ಇದು ಅನ್ನೋದು ಹೊಳಿತೈತಿ. ಅದನ್ನ ಎಚ್ಚರಿಕೆ ಕೊಡುವಂತ ಬಂದವರು ಪ್ರತಿಯೊಬ್ಬರು ಆ ಪರಮಾತ್ಮ ಸ್ವರೂಪನ ಇದೀರಿಪಾ, ನೀವು ಎಚ್ಚರಾಗಿ ತಿಳಿದು ನೋಡ್ಕೋರಿ. ಮರ್ತೀರಿ ಅದನ್ನ, ನಿಮ್ಮಲ್ಲಿ ಇರ್ತಕ್ಕಂತಹ ಪವರ್ನ ನೀವು ಮರ್ತೀರಿ. ಅದನ್ನ ಜಾಗೃತಗೊಳಿಸ್ಬೇಕು. ಜಾಗ್ರತ ಉತ್ತಿಷ್ಠಿತ ಪ್ರಾಪ್ಯ ವರಾನ್ ನಿಬೋಧತ ಅಂತ ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ಬೋದು. ಮಹಾತ್ಮನ ಅನುಭವನ ಅದು. ಎಚ್ಚರಾಗ್ರಿ. ಮತ್ತ ಅದ್ರಾಗ ಅಜ್ಞಾನದೊಳಗೆ ಬೀಳ್ಬೇಡ್ರಿ, ಅದ್ರ ವ್ಯಾಮೋಹಕ್ಕೆ ಬೀಳ್ಬೇಡ್ರಿ. ಬಿದ್ದೆ ಅಂದ್ರೆ ಮತ್ತೆ ಪುನಃ ನೀ ಕಡೆಗೆ ಬರೋದು ಬಹಳ ಕಠಿಣ. ಒಮ್ಮೆ ಬಿದ್ದೆ ಅಂದ್ರೆ ವ್ಯಾಮೋಹದಾಗ ಬಿದ್ದೆ ಅಂದ್ರೆ ಅದರಿಂದ ಪಾರಾಗೋದು ಬಹಳ ಕಠಿಣ ಇದೆ. ಅದಕ್ಕೆ ಅಂಥ ವಿಚಾರವನ್ನ ಮಹಾತ್ಮರ ಸಂಪರ್ಕದೊಳಗೆ ಅದನ್ನ ನಾವು ಬಲಿಸಬೇಕಾಗೈತಿ. ಆ ವಿಚಾರ ಜಾಗೃತ ಮಾಡ್ಬೇಕಾಗೈತಿ. ಅವಾಗ ನಮಗೆ ವಿಷಯ ವಾಸನೆಗಳು ಕಡಿಮೆ ಆಕ್ಕವ. ಅವಾಗ ನಮಗೆ ಇದರ ಅಭ್ಯಾಸ ಮಾಡ್ಕೊಳಕ ಅನುಕೂಲ. ಅಂಥ ಒಂದು ಅಂತಃಕರಣ ತಯಾರಕೈತಿ. ಅಂತಃಕರಣ ಪರಿಪಕ್ವ ಮಾಡ್ಕೊಳ್ಳೋ ಸಂಬಂಧ ನಾವು ಅಂತಹ ವಿಚಾರವಂತರ ಸಂಘ ಎಡಬಿಡದೇನ ಮಾಡಿದಾಗ ಆಕೈತಿ. ಹಂಗ ಆಗುದಿಲ್ಲ ಅದು ನಮ್ಗೆ. ಹಗಲುರುಳೆನದೇ ಅಂತಹ ಮಹಾತ್ಮರ ಸಂಘ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ತಲಿನಿಂದ ಸರ್ವಜ್ಞ ಅಂತ ಯಾಕೆ ಹೇಳ್ಯಾರ? ಅಂತಃಕರಣ ಪರಿಪಕ್ವಾಗುವ ಮಠ ಆ ಸಂಘ ಬಿಡಬಾರ್ದು. ಪರಿಪಕ್ವಾಗಿ ಅದ ಅನುಭವ ಬರೋ ಮಠ ಅಂತಹ ಮಹಾತ್ಮರ ಸಂಘವನ್ನು ನಾವು ಬಿಡಬಾರ್ದು. ಒಂದ್ ಸ್ವಲ್ಪ ನಮ್ಗೆ ಏನಾರ ಅದು ಇದಾಕಂದ್ರೆ ನಾನು ಬಳಿಯಾಕೈತೆ ಅಂತ ತಿಳ್ಕೊಂಡೆ ನಾವು ಬಿಟ್ಟು ಅಹಂಕಾರ ಬಂದು ಬಿಡ್ತೈತೆ ನಿನಗೆ. ದೊಡ್ಡ ಅಹಂಕಾರ ಬರ್ತೈತೆ ಅತ್ತಾಗಿಂದ ನನಗೆಲ್ಲ ಗೊತ್ತಾಗೈತೆ. ಇದು ಬಂತಂದ್ರೆ ನಿನಗೆ ಎಂದೂ ಅನುಭವ ಬರುದಿಲ್ಲ. ಅದಕ್ಕೆ ಮೇಲೆ ಹೇಳ್ತಿದ್ರು ಅಪ್ಪ ಅವರು, ಫಲ ಪಕ್ವಾಗು ಮಠ ಫಲ ಗಿಡದೊಳಗೆ ಇರಬೇಕು.
ಒಕ್ಕೋಕ್ಕಿಂತ ಮೊದಲ ಅದು ಏನ ಇದಾಗೈತೆ ದೌಡ್ ಬಿತ್ತು ಅಂತಂದ್ರೆ ಕರ್ಲಗಾಯ ಹೋಗ್ತದೆ. ಅದು ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಅದಕ್ಕೆ ಆತ್ಮರ ಸಂಘ ಮೇಲೆ ಬೇಕು. ಆ ಸ್ಥಿತಿ ಪೂರ್ಣ ನಾವು ಅದನ್ನು ಹೊಂದುವವರೆಗೂ ಮಹಾತ್ಮರ ಸಂಘನ ಬೇಕಿದೆ. ಅಂದಾಗ ಅದನ್ನು ಹೊಂದಲಿಕ್ಕೆ ಸಾಧ್ಯತೆ. ಈ ಬೇಕಾದಂಗೆ ಬಹಳ ವರ್ಷ ಇಷ್ಟು ಮಾಡೇನಂದ್ರು ಸದಾ ಸಂಘ ತಪ್ಪಿಸ್ಕೊಂಡೆ ಅಂದ್ರೆ ಮತ್ತು ನೀನು ಅಜ್ಞಾನದೊಳಗೆ ಬಿದ್ದು ಹೊಳ್ಳೆಯಾಡ್ತೀನಿ. ಅದಕ್ಕೆ ಬಹಳ ಎಚ್ಚರದಿಂದ ಇರ್ಬೇಕಾಕೈತಿ ನೋಡಪ್ಪ ಅಂತ ಹೇಳಿದ್ರಪ್ಪ. ಅದಕ್ಕೆ ಅಂತಹ ಏನು ನಮ್ಗಂತ ಸಂಘ ಸಿಕ್ಕೈತೆ ಮಹಾತ್ಮರ ಮೇಲೆ ಆ ಮಹಾತ್ಮರ ಮೇಲೆ ಎಷ್ಟೊಂದು ಪುಣ್ಯ ನಮ್ದು. ಅಂತ ಮಹಾತ್ಮರ ದರ್ಶನ ಅದೇ ವಿಚಾರಗಳು ಏನಾರ ಬದಲಾಗ್ಯವನ. ಆತ್ಮಾನಂದಪ್ಪ ಅವ್ರ ಶರೀರ ಬಿಟ್ಕೊಳ್ಳಿ, ನಿರಂಜನಪ್ಪ ಅವ್ರ ವಿಚಾರಗಳು ಏಟು ಬದಲಿಲ್ಲ. ಆ ನಿರಂಜನಪ್ಪ ಅವ್ರ ಶರೀರ ಬಿಟ್ಕೊಳ್ಳಿ, ಈ ಅಪ್ಪ ಅವ್ರ ವಿಚಾರ ಏನಾರು ಬದಲಾಗ್ಯವನು ನೋಡ್ಕೊಡ್ರಿ. ನಿರಂತರ ನಡೆದತ್ತಿದ್ದು ಅಂದ್ರೆ ಎಂದೂ ನಾ ಅದೇನಿ ಅಂತ ಯಾವಾಗಲೂ ಇದ್ದದ. ಇವೆಲ್ಲ ಇಲ್ಲದಂಗ ಅಕ್ಕವ. ಅದು ಏನದ ಬೋಧ ಏನದ, ಅದು ಅಮರದ, ಅದು ಶಾಶ್ವತವಾದದ್ದದ. ಮಹಾತ್ಮರ ಅನುಭವ ಏನೈತಿ ಅದು ನಿರಂತರವಾಗಿ ನಡೆದು ಬಿಟ್ಟது. ಯಾರು ಒಲವಿನಿಂದ ಅದನ್ನು ತಿಳ್ಕೊತಾರೆ ಅವರು ಅದ್ರ ಲಾಭ ತಗೋತಾರೆ. ಉತ್ಕಟ ಇಚ್ಛಾ ನಿನ್ನಲ್ಲಿ ಇತ್ತಂದ್ರೆ ಎಲ್ಲಿ ಬೇಕಾದಲ್ಲಿ ಇರ ಅಲ್ಲಿ ಬಂದು ನಾ ಹೇಳ್ತೇನೆ ಅಂತ ಹೇಳ್ಯಾರ ಶಿವಾನಂದ ಅಜ್ಜವ್ರು. ಎಲ್ಲಿ ನೀವು ಹೊಲದಾಗಿರು ಗಡೆ ಹೊಡೆಯಕತ್ತ ಅಲ್ಲಿಗೆ ಬಂದು ಹೇಳ್ತೇನೆ. ನೀನ್ ಹೊಂದ್ಬೇಕನ್ನೋ ಇಚ್ಛಾ ನಿನಗೆ ಇತ್ತಂದ್ರೆ ಅಂಥ ಇಚ್ಛೆಯನ್ನು ನಾವು ಮಾಡಬೇಕಾಗಿದೆ. ಮುಕ್ತಿ ಇಚ್ಛೆಯನ್ನು ನಾವು ಮಾಡಿದಾಗ ಗುರುನಾಥ ನಮಗೆ ಎಲ್ಲಿ ಇದ್ದಲ್ಲಿಂದ ನಮಗೆ ಬಂದು ಹುಡುಕಾಡ್ಕೊಂಡು ಬರ್ತಾನೆ. ನಮಗ ಆ ಇಚ್ಛಾ ಇಲ್ಲ, ನಮಗ್ ವಿಷಯದ ಇಚ್ಛಾ ಐತಿ. ವಿಷಯದ ಇಚ್ಛೆಯಿಂದ ನಾವು ದುಃಖ ಪಡ್ಲಿಕ್ಕೆ ಅದನ್ನ ಮಾಡಬೇಡ, ಮಾಡಿ ಕೆಡಬೇಡ ಅಂತ ಎಚ್ಚರಿಕೆ ಕೊಟ್ಟಾರ. ಜನ್ಮಾಂತರ ಅದನ್ನ ಮಾಡೇವಿ, ನಾವೆಲ್ಲ ಕೈ ಕೊಟ್ಕೊಂತ ಬಂದಾವ್, ಯಾವ ಉಳಿದಿಲ್ಲ. ವಿಷಯದ ಬೆನ್ನು ಹಚ್ಚಿಬಿಟ್ಟೇವಿ, ಯಾವ ವಿಷಯ ಉಳಿದಿಲ್ಲ, ಯಾವ ಗಂಟು ತಡಿ ಉಳಿದಿಲ್ಲ, ಯಾವ ಜನ್ಮದ ಶರೀರನ ಉಳಿದಿಲ್ಲ. ಎಷ್ಟು ಜನ್ಮದಾಗ ಮಾಡಿ ಇವನ್ನೆಲ್ಲ ಗಳಿಕೆ, ಎಷ್ಟು ಜನ್ಮದಾಗ ಹೆಂಡ್ರು ಗಂಡ್ರು ಮಕ್ಕಳು ಎಲ್ಲೆಲ್ಲದಾರ ನೆನಪು ಮಾಡಿ ನೋಡ್ಕೊ. ಹಿಂದಿನ ಜನ್ಮದ ಗೊತ್ತಾಕೈತಿ. ಅಭ್ಯಾಸದೊಳಗೆ ತೊಡಗಿರ ನೆನಪು ಮಾಡ್ಕೊಳಕ್ ಬರ್ತೈತಿ. ನೆನಪು ಮಾಡ್ಕೊಂಡು ನೋಡ್ಕೊ ಅಂತ ಹೇಳಿದ್ರ ಅಜ್ಜವ್ರು. ಇಲ್ಲೇ ರೀತಿ ಹಿಂದಿನ ಜನ್ಮದಾಗ ಏನೇನ್ ಮಾಡಿ ಬಂದಿ ಕಂತ್ರಾಟ, ಇನ್ನೂ ಅದನ್ನ ಮಾಡ್ಕೊಂತ ಹೊಂಟೆ, ಇನ್ನೂ ಹೊಳಿವಲ್ದ ನಿನಗ. ಇನ್ನು ಮ್ಯಾಗಾರ ಎಚ್ಚರಾಗಿ ಎಷ್ಟು ದಿನ ಆದದ್ದಾಗೋತು. ಇನ್ನು ನಿಜವನ್ನ ತಿಳ್ಕೊಂಡ ಎಂಥದ್ದೈತಿ ನಿನ್ನ ಸ್ವರೂಪ, ಅಂತಹದನ್ನ ಬಿಟ್ಟಕಾರ ಹೀನ ವಿಷಯಗಳೊಳಗೆ ಯಾಕೆ ಸುಳಿತಿ? ಯಾಕೆ ವಿರತಿಯ ನುಡಿದು ಹೀನ ವಿಷಯದೊಳು ಸುಳಿವೆ ಇದೇ ಕಾಕು ಮಾನಸವಿ. ನಿನಗದ್ರೊಳಗೆ ಏನುಂಟು, ಏನ್ ಸಿಕ್ತಿ ಅದ್ರಾಗ? ಸುಳ್ಳ ದಲಿತಿ ಕೆಲಸ ಇಲ್ಲ ಎಚ್ಚರಿಕೆ ಕೊಟ್ಟಾಗ ಆದ್ರೂ ಎಚ್ಚರ ಬಂದು. ಅದಕ್ಕೆ ಎಳೆ ಬಾಳಾಗಿದೆ. ಇದನ್ನ ನಾವು ಅನುಭವಿಗಳ ಮುಖಾಂತರ ಅಪ್ಪವ್ರ ಮುಖಾಂತರ ಕೇಳಿ ನಾವು ನೀವೆಲ್ಲ ಧನ್ಯರಾಗೋಣ ಅಂತ ಹೇಳಿ ಮಾತಾದಂತ ವೀರನ್ ಅವ್ರಿಗೆ